ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ನೂತನ ತಾಲೂಕು ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಭೂಮಿ ಪೂಜೆ ಉದ್ಘಾಟನೆಗೆ ಆಗಮಿಸಿದ ರಾಜಕೀಯ ಮುಖಂಡರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು ಮಾನ್ಯ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿಯವರೊಂದಿಗೆ ಯರಗಟ್ಟಿಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಯರಗಟ್ಟಿಯ ಆಡಳಿತಾತ್ಮಕ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿರುವ ಸುಸಜ್ಜಿತ ತಾಲೂಕು ಆಡಳಿತ ಕೇಂದ್ರದ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಹಾಗೂ ನೂತನ ತಾಲೂಕು ಪಂಚಾಯತ್ ಕಾರ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿರವರು, ಸವದತ್ತಿ ಜನಪ್ರಿಯ ಶಾಸಕರಾದ ಶ್ರೀ ವಿಶ್ವಾಸ್ ವೈದ್ಯ ಅವರೊಂದಿಗೆ ಯುವ ನಾಯಕರಾದ ಮಾನ್ಯ ಶ್ರೀ ಡಿ ತೋಪೋಜಿರವರು ಭಾಗವಹಿಸಿದ್ರು. ಈ ಮಹತ್ವದ ಯೋಜನೆಗಳು ಯರಗಟ್ಟಿ ಭಾಗದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದರೊಂದಿಗೆ ಸಾರ್ವಜನಿಕರಿಗೆ ಒಂದೇ ಸೂರಿನಾಡಿ ವೇಗವಾಗಿ, ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸರ್ಕಾರಿ ಸೇವೆಗಳು ದೊರೆಯಲು ನೆರವಾಗಿದೆ. ಪ್ರಜಾಸೌಧ ನಿರ್ಮಾಣ ಹಾಗೂ ನೂತನ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆರಂಭವು ಯರಗಟ್ಟಿಯ ಸಮಗ್ರ ಅಭಿವೃದ್ಧಿಯ ದಿಸೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದ್ದು, ಈ ಭಾಗದ ಆಡಳಿತ ವ್ಯವಸ್ಥೆಗೆ ಹೊಸ ಆಯಾಮ ನೀಡಲಿದೆ. ಜನಸ್ನೇಹಿ ಆಡಳಿತವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಈ ಯೋಜನೆಗಳು ಮಹತ್ತರ ಕೊಡುಗೆ ನೀಡಲಿವೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪ್ರವಿಮಳೆ ಕಳೆಗಂಬವಾತಿ ಮೀರಿದ ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಪ್ರಕೃತಿದ ವಿಷಯ ಪತಂಗ ಬಿದ್ದುರುಳುತ್ತ, ಮುಸುಕಿದ ವಿಷಯ ಪತಂಗ ಬಿದ್ದುರುಳುತ್ತ, ಮಸಬುತಿ ಎಂಬ ಕತ್ತಲೆ ಅಳಿಯೇ ಮಸಗಿ ಸುದ್ಯಾಣವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಾಳಿಕೆ ಪೋದನುಪಮ ಜ್ಯೋತಿ ಬೆಳಗುತ್ತಿದೆ, ಕೇವಲ ಪರಂ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮುರು ಮುಟ್ಟದ, ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೀಯ ಗತಿತಾರ್ಥವನೆ ತೋರುವ ಅನು ಮಾತ್ರ ಚಲನೆ ಇಲ್ಲದೆ ಮೋಕ್ಷ ಚಿಂತ ಮಣಿಯಣಿಸುವ ಶಂಭೋಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಹರಹ ಓಂ ರಾಜಾದಿ ರಾಜಾಯ ಪ್ರಸಸ್ಸೈನಿ ಓಂ ಮಿತ್ರಮಯ ಕೋಮೈ ಸ್ವಾಮಿ ಕಾಮ ಕಾಮ ಕಾಮಾಯ ಕಾಮೇಶ್ವರ ವೈಶ್ರಮಗಲತೋ ಕುಬೇರಾಯ ವೇಶ್ರವಣಾಯ ಮಹಾರಾಜಾಯ ನಮಃ. ವಿಶ್ವನಾಮ ರೂಪಕಂ ಯಾದವಿ ಸರ್ವಮಂಗಲಃ ಜಯಂ ಸರ್ವಾಸಾಂ ಸರ್ವತೋ ಜಯ ಮಂಗಲಂ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ ಮಹಾರಾಜ್ ಕಿ ಜಯ. ಹೌದು ಮಾತ್ರ ಆಫೀಸ್ಗಳ ಇದನ್ನ ಮಾಡೋಣ ಗ್ಯಾಪ್ ಆಯ್ತು.